ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ನಮಸ್ಕಾರಗಳು. ನಾಳೆಯ ದಿನ ದ್ವಿತೀಯ ಭಾಷೆ ಕನ್ನಡ ಪರೀಕ್ಷಾ ಬರಿತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು. ಆರಂಭದೊಳಗೆ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಬರೆಯುವಾಗ ಸ್ವಲ್ಪ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಧಾನಕ್ಕೆ ನಿಮಗೆ ಗ್ಯಾರಂಟಿ ಅನಿಸಿದ ಮೇಲೆ ಉತ್ತರ ಬರೀರಿ. ಕೃತಿಕಾರರ ಪರಿಚಯ ಬರೆಯುವಾಗ ಜನಿಸಿದ ವರ್ಷ ಮತ್ತು ಕೃತಿಗಳನ್ನು ಭಾಳ ಎಚ್ಚರಿಕೆಯಿಂದ ಆಲೋಚನೆ ಮಾಡಿ ಬರೀರಿ. ಸಾರಾಂಶ ಬರೆಯುವಾಗ ನಾನು ಈಗಾಗಲೇ ಹೇಳಿದ ರೀತಿ ಒಳಗಡೆ 2 ಪ್ಯಾರಾ ಮಾಡಿ ಸಾರಾಂಶ ಬರೀರಿ. ಅಲಂಕಾರ ಬಹುತೇಕ ಉಪಮಾ ಅಲಂಕಾರಣ ಬರ್ತದೆ. ಆರಂಭದೊಳಗೆ ಅಲಂಕಾರದ ಹೆಸರನ್ನು ಬರೀರಿ, ಲಕ್ಷಣವನ್ನು ಬರೀರಿ, ಉಪಮೇಯ ಮತ್ತು ಉಪಮಾನಗಳನ್ನು ಸರಿಯಾಗಿ ಎಚ್ಚರಿಕೆಯಿಂದ ಗುರುತಿಸಿ ಬರೀರಿ. ಗಾದೆ ಮಾತು ಯಾವುದನ್ನು ಕೊಟ್ಟರೂ ಸಹಿತ ನಿಮಗೇನು ವಿಷಯ ಗೊತ್ತಿರ್ತದಲ್ಲ ಅದನ್ನು ಲಿಂಕ್ ಮಾಡ್ಕೊಂಡು ಬಳಸ್ಕೊಂಡು ಬರೆಯೋದನ್ನು ರೂಢಿ ಮಾಡ್ಕೊಳ್ರಿ, ಬರೀರಿ. ಇನ್ನು ಸಂದರ್ಭ ಬರೆಯುವಾಗ ಈಗಾಗಲೇ ಮಾದರಿ ರೂಢಿ ಮಾಡಿಸಿದ ಹಾಗೆ ಆಕಾರ, ಸಂದರ್ಭ, ಸ್ವಾರಸ್ಯಗಳನ್ನು ಬರೀರಿ. ಆಕಾರದೊಳಗೆ ಲೇಖಕ, ಕವಿಯ ಹೆಸರು, ಆಕಾರ ಕೃತಿ, ಪಾಠದ ಹೆಸರು ಇವುಗಳನ್ನು ಭಾಳ ನೆನಪಿನಿಂದ ಬರೀರಿ. ಸಂದರ್ಭದೊಳಗೆ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅನ್ನೋದಂಥದ್ದನ್ನು ಬರೀರಿ. ಕಂಠಪಾಠ ಬಹುತೇಕ ಬೋಧಿ ವೃಕ್ಷಣ ಬರ್ತದೆ, ಆದರೂ ಗುರಿ ಪದ್ಯ ಒಂದು ಸಲ ನೋಡ್ಕೊಂಡು ಬಿಡ್ರಿ. ಸಾಲುಗಳು ಪುಸ್ತಕದಲ್ಲಿ ಇರುವಂತೆ ಯಥಾವತ್ತಾಗಿ ಬರೆಯೋದನ್ನು ರೂಢಿ ಮಾಡ್ಕೊಳ್ರಿ. ಪಾಠದ ಹೆಸರು ಮತ್ತು ಕವಿಯ ಹೆಸರನ್ನು ಬರೀರಿ. ಇನ್ನು 8 ವಾಕ್ಯ ಏನದ ಅಂದ್ರೆ ಬೋಧಿ ವೃಕ್ಷ ಕಂಠಪಾಠ ಕೇಳಿದ್ರು ಅಂದ್ರೆ ಗುರಿ ಪದ್ಯದ ಮೇಲೇ ಗ್ಯಾರಂಟಿ 8 ವಾಕ್ಯ ಬರ್ತದೆ. ಆದರೂ ಒಂಚೂರು ಬ್ಯಾಕಪ್ ಬೋಧಿ ವೃಕ್ಷ ನೋಡ್ಕೊಂಡು ಇಟ್ಕೊಳ್ರಿ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಪ್ಯಾರಾಗಳನ್ನು ಮಾಡಿ ನೀವು ಬರೀರಿ. ಇನ್ನು ಪ್ರಬಂಧಗಳು ಕೂಡ ನಿಮಗೆ ಗೊತ್ತಿರುವಂಥ ವಿಷಯಗಳೇ ಬರ್ತಾವೆ. ಆದ್ದರಿಂದ ಆ ಗೊತ್ತಿರುವ ವಿಷಯವನ್ನು ಬಳಕೆ ಮಾಡಿಕೊಂಡು ನಿಮಗೆ ಗೊತ್ತಿರುವ ಗಾದೆ, ನಾಣ್ಣುಡಿ ಹೇಳಿಕೆಗಳನ್ನು ಬಳಕೆ ಮಾಡಿಕೊಂಡು ಹೆಚ್ಚು ಬಳಕೆ ಮಾಡ್ಕೊಂಡು ಚೆನ್ನಾಗಿ ಬರೀರಿ. ಇನ್ನು ಇದು ಪಾತ್ರಲೇಖನ ಅಲ್ಲ, ಪತ್ರಲೇಖನ. ಪತ್ರಲೇಖನ ಏನಪ್ಪ ಅಂದ್ರೆ ಮೊದಲನೆಯ ಪತ್ರವಾದ ಕಚೇರಿ ಪತ್ರವನ್ನು ಬರಿಬೇಕು. ಕಚೇರಿ ಪತ್ರದೊಳಗೆ ಹುಡುಗಿ, ಹುಡುಗ ಯಾವ ಹೆಸರನ್ನು ಕೊಟ್ಟರು ಕೂಡ ಕಚೇರಿ ಪತ್ರವನ್ನು ಬರೀರಿ. ನೋಡ್ರಿ ಏನಾಗ್ತದೆ ಅಂದ್ರೆ ಕಚೇರಿ ಪತ್ರದೊಳಗೆ ಹುಡುಗಿ ಹೆಸರು ಕೊಟ್ಟರಂತ ಕೆಲವರೆಲ್ಲ ಹುಡುಗರು ಅದನ್ನು ಬರೆಯಂಗಿಲ್ಲ, ವೈಯಕ್ತಿಕ ಪತ್ರ ಬರೆಯಕ್ಕೆ ಹೋಗ್ಯಾರ. ಹಂಗೆ ಮಾಡಬಾರ್ದು. ಯಾವುದೇ ಹೆಸರು ಕೊಡಲಿ ಅದೇ ಹೆಸರು ಹಾಕಿನೇ ಬರೀರಿ. ಇನ್ನು 80 ತಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ ಏನಪ್ಪ ಅಂದ್ರೆ ಅಕ್ಷರಗಳ ಬರವಣಿಗೆ ಅಂದವಾಗಿರಬೇಕು, ಲೇಖನ ಚಿಹ್ನೆಗಳ ಬಳಕೆ ಸರಿಯಾಗಿರಬೇಕು, ಕಾಗುಣಿತ ದೋಷಗಳು ಅಂದರೆ ಅಕ್ಷರಗಳು ತಪ್ಪಾಗದ ರೀತಿ ಒಳಗೆ ಜಾಗರೂಕವಾಗಿ ಬರೀರಿ. ಕನಿಷ್ಠ 15 ನಿಮಿಷ ಮುಂಚೆ ಪರೀಕ್ಷೆಯನ್ನು ಮುಗಿಸ್ರಿ. 15 ನಿಮಿಷದೊಳಗೆ ಮತ್ತೊಮ್ಮೆ ಎಲ್ಲ ಉತ್ತರ ಪತ್ರಿಕೆಗಳನ್ನ ಗಮನಿಸಿ ಉತ್ತರಗಳನ್ನ ಗಮನಿಸಿ ಪ್ರತಿಯೊಂದನ್ನು ಕೂಡ ಲಕ್ಷ್ಯ ಕೊಟ್ಟು ನೋಡ್ಕೊಳ್ರಿ. ಒಟ್ಟಾರೆಯಾಗಿ ನೀವೆಲ್ಲರೂ 80 ತಗೊಳ್ರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭ ಹಾರೈಕೆ ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಆಲ್ ದಿ ಬೆಸ್ಟ್.